ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಅಣಬೂರು ಗ್ರಾಮ ಪಂಚಾಯತಿಯ ಎಂಎಂ ನಾಗರಾಜರವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ಸಿಡಿಪಿಒ ಬೀರೇಂದ್ರ ಕುಮಾರ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಪಿಡಿಒ ಓಬಣ್ಣ, ಉಪಾಧ್ಯಕ್ಷರಾದ ಶ್ರೀಮತಿ ನಾರಮ್ಮ, ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಸಣ್ಣ ನಾಗಮ್ಮ, ಶ್ರೀಮತಿ ಕಮಲಾ, ಶ್ರೀಮತಿ ಶಿವಮ್ಮ, ಶ್ರೀಮತಿ ಶಿವಲಿಂಗಮ್ಮ, ಶ್ರೀಮತಿ ವನಜಕ್ಷಮ್ಮ, ಶ್ರೀಮತಿ ಅಕ್ಕಮ್ಮ, ಶ್ರೀಮತಿ ಜ್ಯೋತಿ, ಶ್ರೀಮತಿ ಸೂಫಿಯಾ ಕೌಸರ್, ಶ್ರೀಮತಿ ಮೀನಾಕ್ಷಬಾಯಿ, ಎಚ್ ಸೀತಪ್ಪ ಜ್ಯೋತಿಪುರ, ಬಿಎಂ ಸೋಮಶೇಖರ್, ಎಸ್ ಬೋರಪ್ಪ, ಬಿ ಶಿವಣ್ಣ, ಕೃಷ್ಣ ನಾಯಕ್, ಜಿ ಮಲ್ಲಿಕಾರ್ಜುನ್ ಇನ್ನು ಮುಂತಾದ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಈ ದಿನ ಅಣಬೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಈ ಸಭೆಗೆ 16 ಜನ ಸದಸ್ಯರು ಹಾಜರಿದ್ದಾರೆ ಹಾಗೂ 22 ಜನ ಸದಸ್ಯರು. ಈಗ ಅಧ್ಯಕ್ಷರಾಗಿ ಎಂಎಂ ನಾಗರಾಜ್ ಅವರು ಜ್ಯೋತಿಪುರ ಇವರು ಆಯ್ಕೆಯಾಗಿದ್ದಾರೆ, ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವರು ಒಬ್ಬರೇ ಅಪ್ಲಿಕೇಶನ್ ಕೊಟ್ಟಿದ್ರು, ಯಾರೋ ಅಪ್ಲಿಕೇಶನ್ ಕೊಟ್ಟಿರೋ ಕಾರಣದಿಂದ ಇವ್ರನ್ನೇ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಕನ್ನಡ ನಾಡಲು ಮೆಚ್ಚಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಗೌರವಾನ್ವಿತ ಸದಸ್ಯರಲ್ಲಿ ನಮ್ಮನ್ನು ಅಧ್ಯಕ್ಷ ಮಾಡೋಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ. ಅದನ್ನು ಅವ್ರನ್ನ ನಾವು ಈ ನಮ್ಮ ಇದರಲ್ಲೇ ಅವ್ರನ್ನ ಮರೆದಂಥ ಕ್ಷಣ ಇದು. ಒಳ್ಳೆ ಕೆಲಸ ಮಾಡಿದ್ರು. ಮುಂದೆ ಎಲ್ಲ ಅಧಿಕಾರಿಗಳ ಹತ್ರ ಎಲ್ಲರೂ ಒಮ್ಮತದಿಂದ ಒಂದು ಅಭಿವೃದ್ಧಿ ಕೆಲಸದ ಕಡೆಗೆ ಗಮನ ಕೊಟ್ಕೊಂಡು ಇರೋ ಅವಧಿಯಲ್ಲೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲ ಅನುಕೂಲತೆ ಮಾಡಿ ಕೊಡಬೇಕಂತ ನಮ್ಮ ಎಂಎಂ ನಾಗರಾಜ್ ಅಂತೇಳಿ. ಕನ್ನಡ ಹುಟ್ಟಿದರೆ